ನಾಗ್ಪುರದ ಬೀಫ್ ಗೋಮಾಂಸ ಉದ್ಯಮದ ಜೊತೆ ನಿತಿನ್ ಗಡ್ಕರಿ ಕುಟುಂಬಕ್ಕೆ ನಂಟು. ಕ್ಯಾರವಾನ್ ಮ್ಯಾಗಝೀನ್.in ತನಿಖಾ ವರದಿ. ಮಹಾರಾಷ್ಟ್ರದ ಲೋನಾವಾಲಾ ಗ್ರಾಮೀಣ ಪೊಲೀಸ್ ಠಾಣೆಗೆ 2022ರ ಮಾರ್ಚ್ 10ರಂದು ಬೆಳಗಿನ ಜಾವ 3:30ರ ಸುಮಾರಿಗೆ ಒಂದು ಅನಾಮಧೇಯ ಕರೆ ಬಂದಿತ್ತು. ಪಶ್ಚಿಮ ಘಟ್ಟಗಳ ಮೂಲಕ ಪುಣೆ-ಮುಂಬೈ ಎಕ್ಸ್‌ಪ್ರೆಸ್ ವೇ ಮಾರ್ಗವಾಗಿ ಗೋಮಾಂಸ ಸಾಗಿಸ್ತಾ ಇದ್ದ ಟ್ರಕ್ ಹೋಗಲಿದೆ ಅನ್ನೋ ಮಾಹಿತಿ ಅದಾಗಿತ್ತು. 2015ರಲ್ಲಿ ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ಪ್ರಾಣಿ ಸಂರಕ್ಷಣಾ ಕಾನೂನುಗಳನ್ನು ಕಠಿಣಗೊಳಿಸಿದ ನಂತರ ಗೋಮಾಂಸ ಹೊಂದೋದು ಗಂಭೀರ ಅಪರಾಧವಾಗಿ ಪರಿಗಣಿಸಲಾಯಿತು. ಅದರಿಂದ ಪೊಲೀಸರು ತಕ್ಷಣ ಕಾರ್ಯಾಚರಣೆಗೆ ಮುಂದಾದ್ರು. ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಕುತುಬುದ್ದೀನ್ ಗುಲಾಬ್ ಖಾನ್ ಸಿಂಹಗಢ್ ಕಾಲೇಜು ಬಳಿ ಕಾವಲು ಕಾಯ್ತಿದ್ರು. ಆ ಸಂಜೆ NL01AB 5853 ಸಂಖ್ಯೆಯ ಟ್ರಕ್ ಬರ್ತಿರೋದನ್ನ ಅವರು ಗಮನಿಸಿದ್ರು. ಖಾನ್ ಟ್ರಕ್ ನಿಲ್ಲಿಸೋಕೆ ಸೂಚಿಸಿದ್ರು, ಅದು ನಿಲ್ಲಿಸಲಿಲ್ಲ. ಬಳಿಕ ಪೊಲೀಸರು ಬೆನ್ನಟ್ಟಿ ಟ್ರಕ್ ಅನ್ನ ಹಿಡಿದು ಚಾಲಕ ಮಾಗ್ನು ಅಶ್ರಫಿ ಪಾಸ್ವಾನ್ 35 ವರ್ಷ ಮತ್ತು 25 ವರ್ಷದ ಕ್ಲೀನರ್ ಶುಭಂ ಶರ್ಮಾ ಅವರನ್ನ ಬಂಧಿಸಿದ್ರು. 25 ಟನ್ ಮಾಂಸ ವಶ. ಟ್ರಕ್ ದಾಖಲೆಗಳನ್ನು ಪರಿಶೀಲಿಸಿದಾಗ ಅದು ಹೈದರಾಬಾದ್ನಿಂದ ಬರ್ತಾ ಇತ್ತು. ಟ್ರಕ್ನ ಒಳಗೆ 1400 ಪೆಟ್ಟಿಗೆಗಳಲ್ಲಿ ಸಂಸ್ಕರಿಸಿದ ತಾಜಾ ಮಾಂಸ ಪತ್ತೆಯಾಯಿತು. ಪ್ರತಿಯೊಂದು ಪೆಟ್ಟಿಗೆ ಸುಮಾರು 20 ಕೆಜಿ ತೂಕ ಇತ್ತು. ಒಟ್ಟಾರೆ ಸುಮಾರು 28 ಟನ್ ಮಾಂಸ ಇತ್ತು. ಇದರ ಮೌಲ್ಯವನ್ನ ಪೊಲೀಸರು ಸುಮಾರು 60 ಲಕ್ಷ ರೂಪಾಯಿ ಅಂತ ಅಂದಾಜಿಸಿದ್ರು. ಆದರೆ ಚಾಲಕ ಮತ್ತು ಕ್ಲೀನರ್ ಬಳಿ ಸಾಗಾಣೆಗೆ ಸಂಬಂಧಿಸಿದ ಯಾವುದೇ ಪ್ರಮಾಣೀಕರಣ ಅಥವಾ ದಾಖಲೆಗಳಿರಲಿಲ್ಲ. ಮುಂಬೈ ಅಥವಾ ಹೈದರಾಬಾದ್ನಲ್ಲಿ ವಾಸ ಮಾಡ್ತಿದ್ದ ರೆಹಾನ್ ಅಹ್ಮದ್ ಖುರೇಶಿ ಅಲಿಯಾಸ್ ರೆಹಾನ್ ಚೌಧರಿ ಎಂಬ ವ್ಯಕ್ತಿ ಸಾಗಣೆ ಮಾಡಲು ಹೇಳಿದ್ದಾನೆ ಅನ್ನೋದಷ್ಟೇ ಅವರಿಗೆ ತಿಳಿದಿತ್ತು. ನ್ಯಾಯಾಲಯದ ಗಮನಕ್ಕೆ ಬಂದ ದಾಖಲೆಗಳಲ್ಲಿನ ವ್ಯತ್ಯಾಸ. ಮುಂದಿನ ದಿನ ಪುಣೆ ಜಿಲ್ಲೆಯ ವಡ್ಗಾಂವ್ ಮಾವಲ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಯಿತು. ಮುಂಬೈನಲ್ಲಿ ನೋಂದಾಯಿತ ರೆಂಬಲ್ ಆಗ್ರೋ ಅಂಡ್ ಫುಡ್ಸ್ ಕಂಪನಿ ಟ್ರಕ್ನಲ್ಲಿ ವಶಪಡಿಸಿಕೊಂಡ ಮಾಂಸವನ್ನ ಬಿಡುಗಡೆ ಮಾಡುವಂತೆ ಕೋರಿ ಅರ್ಜಿ ಸಲ್ಲಿಸಿತು. ಕಂಪನಿಯ ವಾದದ ಪ್ರಕಾರ ಅದು ಗೋಮಾಂಸವಲ್ಲ, ಕೋಣದ ಮಾಂಸ ಆಗಿದ್ದು ಕಾನೂನುಬದ್ಧವಾಗಿದೆ. ಮಾಲೀಕತ್ವದ ಬಿಲ್ಗಳನ್ನು ಕೂಡ ಸಲ್ಲಿಸಲಾಯಿತು. ಅವುಗಳ ಪ್ರಕಾರ ಮಾಂಸವನ್ನ ಉತ್ತರ ಪ್ರದೇಶದ ಅಲಿಘಡದಲ್ಲಿ ಖರೀದಿ ಮಾಡಿ ನಂತರ ಹೈದರಾಬಾದ್ನಲ್ಲಿ ಸಂಸ್ಕರಿಸಿ ವಿಯೆಟ್ನಾಂಗೆ ರಫ್ತು ಮಾಡಲು ಮುಂಬೈಗೆ ಸಾಗಿಸಲಾಗ್ತಾ ಇತ್ತು. ಆದರೆ ನ್ಯಾಯಾಧೀಶರು ದಾಖಲೆಗಳಲ್ಲಿ ಹಲವು ಅನುಮಾನಾಸ್ಪದ ಅಂಶಗಳನ್ನು ಗಮನಿಸಿದ್ರು. ಹೈದರಾಬಾದ್ನಿಂದ ಸಾಗಣೆ ಮಾಡ್ತಾ ಇದ್ರು. ಪಶುಸಂಗೋಪನಾ ಇಲಾಖೆಯ ಅನುಮತಿ ಇರಲಿಲ್ಲ. ಆರೋಗ್ಯ ಪ್ರಮಾಣ ಪತ್ರ ಅಲಿಘಡದ ಪಶು ವೈದ್ಯರಿಂದ ನೀಡಲಾಗಿತ್ತು. ಇ-ವೇ ಬಿಲ್ ಅನ್ನ ರೆಹಾನ್ ಅವರ ಸಂಸ್ಥೆ ಚೌಧರಿ ಎಂಟರ್ಪ್ರೈಸಸ್ ಸಿದ್ಧಪಡಿಸಿತ್ತು. ಟ್ರಕ್ನಲ್ಲಿದ್ದ ಮಾಂಸ ಹಸುವಿನದ್ದಲ್ಲ ಅನ್ನೋದನ್ನ ಸಾಬೀತುಪಡಿಸುವ ದಾಖಲೆಗಳಿಲ್ಲ ಅಂತ ನ್ಯಾಯಾಲಯ ಗಮನಿಸಿ ಪೊಲೀಸರು ಕೈಗಾರಿಕಾ ಖರೀದಿದಾರರನ್ನ ಪತ್ತೆ ಹಚ್ಚುವವರೆಗೆ ಮಾಂಸವನ್ನ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲು ಆದೇಶಿಸಿತು. ಗಡ್ಕರಿ ಕುಟುಂಬದ ಕಂಪನಿಗಳ ಸಂಪರ್ಕ. ಈ ಪ್ರಕರಣದಲ್ಲಿ ಪ್ರಮುಖವಾಗಿದ್ದ ರೆಂಬಲ್ ಆಗ್ರೋ ಕಂಪನಿ ಈಗ ವೆನಾರ್ಡ್ ಫುಡ್ ಇಂಡಸ್ಟ್ರೀಸ್ ಎಂಬ ಹೆಸರಿನಿಂದ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂಸ್ಥೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಕುಟುಂಬದ ವ್ಯವಹಾರ ಸಂಸ್ಥೆಗಳೊಂದಿಗೆ ನಿಕಟ ಸಂಪರ್ಕವಿದೆ ಅಂತ ದಾಖಲೆಗಳು ಸೂಚಿಸುತ್ತೆ. ನಿಖಿಲ್ ಗಡ್ಕರಿ ನಿರ್ವಹಿಸುವ ಸಿಯಾನ್ ಆಗ್ರೋ ಸಂಸ್ಥೆಯೊಂದಿಗೆ ರೆಂಬಲ್ ಆರ್ಥಿಕ ಸಂಬಂಧ ಹೊಂದಿದೆ ಅಂತ ತಿಳಿದು ಬಂದಿದೆ. ರೆಂಬಲ್ ನಿರ್ದೇಶಕರು ಮತ್ತು ಷೇರುದಾರರಿಗೆ ಗಡ್ಕರಿ ಸಂಬಂಧಿತ ಸಂಸ್ಥೆಗಳು ಹಣಕಾಸು ನೆರವು ಒದಗಿಸಿದ್ರು. ಗಡ್ಕರಿಯವರ ಪತ್ನಿ ಕಾಂಚನ್ ಅಧ್ಯಕ್ಷತೆಯಲ್ಲಿರುವ ಸಮೃದ್ಧಿ ಸಹಕಾರ ಬ್ಯಾಂಕಿನಿಂದಲೂ ರೆಂಬಲ್ ಸಾಲ ಪಡೆದಿದೆ. ರೆಂಬಲ್ನ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಕುಮಾರ್ ಪಿಳ್ಳೈ ಹಿಂದೆ ಗಡ್ಕರಿ ಸಂಸ್ಥೆಯೊಂದನ್ನ ಅದೇ ವಿಳಾಸದಲ್ಲಿ ನಿರ್ವಹಿಸಿದವರಾಗಿದ್ದಾರೆ. ವ್ಯವಹಾರ ಜಾಲದ ಗೊಂದಲ. ರೆಂಬಲ್ ಮತ್ತು ಅದರ ಮಾರ್ಕೆಟಿಂಗ್ ಪಾಲುದಾರ ಮಿತ್ರ ಇಂಟರ್ನ್ಯಾಷನಲ್ ನಡುವೆ ಕಚೇರಿ ಸ್ಥಳ, ಬ್ರ್ಯಾಂಡ್ ಮತ್ತು ವಾಣಿಜ್ಯ ಸಂಪರ್ಕಗಳಿವೆ. ಕೆಲವು ಜಾಹೀರಾತುಗಳಲ್ಲಿ ಉತ್ಪನ್ನಗಳನ್ನ ಕೋಣದ ಮಾಂಸ ಅಂತ ಗುರುತಿಸಿದ್ರೆ ಇನ್ನು ಕೆಲವು ಜಾಹೀರಾತುಗಳಲ್ಲಿ ಅದನ್ನ ಗೋಮಾಂಸ ಅಂತ ಹೇಳಲಾಗಿದೆ. ಗಡ್ಕರಿ ಕೃಷಿ ವ್ಯವಹಾರ ಗುಂಪಿನ 27 ಕಂಪನಿಗಳ ಹಣಕಾಸು ದಾಖಲೆಗಳನ್ನು ಪರಿಶೀಲಿಸಿದಾಗ ಈ ರೀತಿಯ ಗೊಂದಲಗಳು ಕಂಡು ಬಂದಿವೆ ಅಂತ ತನಿಖೆಯಲ್ಲಿ ಹೇಳಲಾಗಿದೆ. ರೆಂಬಲ್ ವೇಗದ ಬೆಳವಣಿಗೆ. 2020ರಲ್ಲಿ ಆರಂಭವಾದ ರೆಂಬಲ್ ಸಂಸ್ಥೆ ಅಲ್ಪ ಅವಧಿಯಲ್ಲಿ ವೇಗವಾಗಿ ಬೆಳವಣಿಗೆಯಾಯಿತು. ಕೇವಲ 3 ವರ್ಷಗಳಲ್ಲಿ ಸಂಸ್ಥೆಯ ಆದಾಯ 72.56 ಕೋಟಿ ರೂಪಾಯಿಗೆ ಏರಿತು. ಇದರಿಂದ ಸರ್ಕಾರದಿಂದ 1 ಸ್ಟಾರ್ ಎಕ್ಸ್ಪೋರ್ಟ್ ಹೌಸ್ ಮಾನ್ಯತೆ ದೊರೆಯಿತು. ರೆಂಬಲ್ ನಿರ್ದೇಶಕರಾದ ಮಹೇಶ್ ಕುಮಾರ್ ಪಿಳ್ಳೈ, ಜಯಶ್ರೀ ಮೇಲುವಿಟ್ಟಿಲ್ ಮತ್ತು ರಾಮನ್ ನಾಯರ್ ಪ್ಲಾಕೋಟಾ ಸಿಯಾನ್ ಆಗ್ರೋ ಸಂಸ್ಥೆಯ ಷೇರುಗಳಲ್ಲಿ ಹೂಡಿಕೆ ಮಾಡಿದ್ರು. ಜಯಶ್ರೀ ಮೇಲುವಿಟ್ಟಿಲ್ ಸುಮಾರು 9.5 ಲಕ್ಷ ಷೇರುಗಳನ್ನು ಸುಮಾರು 4.20 ಕೋಟಿ ರೂಪಾಯಿಗೆ ಪ್ರತಿ ಷೇರಿಗೆ ಸುಮಾರು 50 ರೂಪಾಯಿ ದರದಲ್ಲಿ ಖರೀದಿ ಮಾಡಿದ್ರು. ನಂತರ ಷೇರು ಬೆಲೆ ಏರಿಕೆಯೊಂದಿಗೆ ಅವರ ಪಾಲಿನ ಮೌಲ್ಯ ಸುಮಾರು 134 ಕೋಟಿ ರೂಪಾಯಿಗೆ ತಲುಪಿತು. ರಾಮನ್ ನಾಯರ್ ಪ್ಲಾಕೋಟಾ ಸುಮಾರು 8.76 ಲಕ್ಷ ಷೇರುಗಳನ್ನು ಸುಮಾರು 3.85 ಕೋಟಿ ರೂಪಾಯಿಗೆ ಪ್ರತಿ ಷೇರಿಗೆ ಸುಮಾರು 44 ರೂಪಾಯಿ ದರದಲ್ಲಿ ಖರೀದಿ ಮಾಡಿತು. ನಂತರ ಅವರ ಷೇರುಗಳ ಮೌಲ್ಯ 113 ಕೋಟಿ ರೂಪಾಯಿಗೆ ಏರಿತು.
ಮಹೇಶ್ ಕುಮಾರ್ ಪಿಳ್ಳೈ ಕೂಡ ನಂತರದ ಹಂತದಲ್ಲಿ 510 ರೂಪಾಯಿ ದರದಲ್ಲಿ ದೊಡ್ಡ ಪ್ರಮಾಣದ ಷೇರುಗಳನ್ನು ಖರೀದಿ ಮಾಡಿ ಒಟ್ಟು ಹೂಡಿಕೆಯನ್ನ 10.47 ಕೋಟಿ ರೂಪಾಯಿಗೆ ಹೆಚ್ಚಿಸಿಕೊಂಡಿದ್ರು. ಅವರ ಷೇರುಗಳ ಮೌಲ್ಯ ನಂತರ 49.5 ಕೋಟಿ ರೂಪಾಯಿಗೆ ತಲುಪಿತ್ತು. ಮತ್ತೊಂದು ಕಡೆ ಸಿಯಾನ್ ಆಗ್ರೋ ಸಂಸ್ಥೆಯ ಆದಾಯ 2024-25ರಲ್ಲಿ 6 ಪಟ್ಟು ಏರಿ 1053 ಕೋಟಿ ರೂಪಾಯಿಗೆ ತಲುಪಿತು. ಕಂಪನಿಯ ಷೇರು ಬೆಲೆ 3663 ರೂಪಾಯಿವರೆಗೆ ಏರಿ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿತು. ಈ ವ್ಯವಹಾರವನ್ನ ಕೆಲವರು ಗಡ್ಕರಿ ಜೂಜು ಅಂತ ಕರೀತಾರೆ. ಕಾರಣ ಸಿಯಾನ್ ಆಗ್ರೋದಲ್ಲಿ ಅಲ್ಪ ಬೆಲೆಗೆ ಖರೀದಿಸಿದ ಷೇರುಗಳ ಮೌಲ್ಯ ನಂತರ ಭಾರೀ ಏರಿಕೆಯಾಗಿ ನಿರ್ದೇಶಕರಿಗೆ ಅಪಾರ ಸಂಪತ್ತು ತಂತು. ತಮ್ಮ ಷೇರುಗಳನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಮಾರಾಟ ಮಾಡಿದ ಕಾರಣ ಈ ಲಾಭ ಮತ್ತಷ್ಟು ಹೆಚ್ಚಾಯಿತು. ನಿತಿನ್ ಗಡ್ಕರಿ ಅವರ ರಾಜಕೀಯ ಜೀವನದಲ್ಲಿ ಭ್ರಷ್ಟಾಚಾರ ಮತ್ತು ಆರ್ಥಿಕ ದುರುಪಯೋಗದ ಆರೋಪಗಳು ಕಾಲಕಾಲಕ್ಕೆ ಕೇಳಿಬಂದಿವೆ. ಉದಾಹರಣೆಗೆ ಸ್ವೀಡನ್ನ ಸ್ಕ್ಯಾನಿಯಾ ಕಂಪನಿ ಅವರ ಮಗಳ ಮದುವೆಗೆ ಐಷಾರಾಮಿ ಬಸ್ ಉಡುಗೊರೆಯಾಗಿ ನೀಡಿದ ಘಟನೆ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಆದರೂ ಇಂತಹ ವಿವಾದಗಳು ಸಾಮಾನ್ಯವಾಗಿ ದೀರ್ಘಕಾಲಿಕ ಕಾನೂನು ಅಥವಾ ರಾಜಕೀಯ ಪರಿಣಾಮಗಳಿಲ್ಲದೆ ನಿಧಾನವಾಗಿ ಮಸುಕಾಗುತ್ತೆ. ರೆಂಬಲ್ ಕುರಿತ ತನಿಖೆ ಗಡ್ಕರಿ ಅವರ ರಾಜಕೀಯ ನಿಲುವು ಮತ್ತು ಕುಟುಂಬದ ವ್ಯವಹಾರಗಳ ನಡುವಿನ ವಿರೋಧಾಭಾಸವನ್ನು ಎತ್ತಿ ತೋರಿಸುತ್ತೆ. ಗೋರಕ್ಷಣೆಯನ್ನ ಪ್ರಮುಖ ರಾಜಕೀಯ ಘೋಷಣೆಯಾಗಿ ಬಳಸುವ ಬಿಜೆಪಿಯ ಹಿರಿಯ ನಾಯಕರಾಗಿರುವ ಗಡ್ಕರಿ ಅವರ ಕುಟುಂಬದ ವ್ಯವಹಾರ ಜಾಲ ಗೋಮಾಂಸ ರಫ್ತಿನಿಂದ ಗಮನಾರ್ಹ ಆದಾಯ ಪಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಭಾರತ ಜಾಗತಿಕ ಗೋಮಾಂಸ ರಫ್ತಿನಲ್ಲಿ ಸುಮಾರು 12% ಪಾಲು ಹೊಂದಿರುವ ಪ್ರಮುಖ ದೇಶವಾಗಿದ್ದರೂ ದೇಶೀಯ ರಾಜಕೀಯದಲ್ಲಿ ಪವಿತ್ರ ಹಸು ಅನ್ನೋ ಘೋಷಣೆ ಇನ್ನೂ ಪ್ರಭಾವಿ ರಾಜಕೀಯ ಸಂಕೇತವಾಗಿದೆ. ಈ ತನಿಖೆಯ ಮತ್ತೊಂದು ಲಕ್ಷಣ ಅಂದ್ರೆ ಮೂಲಗಳ ಹಠಾತ್ ಮೌನ. ಆರಂಭದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೀಡಲು ಸಿದ್ಧರಾಗಿದ್ದ ರೆಹಾನ್ ನಂತರ ಪ್ರತಿಕ್ರಿಯೆ ನೀಡುವುದನ್ನು ನಿಲ್ಲಿಸಿದ್ರು. ಇದೇ ವೇಳೆ ಗಡ್ಕರಿ ಮತ್ತು ಮಹೇಶ್ ಕುಮಾರ್ ಪಿಳ್ಳೈ ಅವರಿಗೆ ಕಳಿಸಲಾದ ಅಧಿಕೃತ ಪ್ರಶ್ನಾವಳಿಗಳಿಗೆ ಯಾವುದೇ ಪ್ರತಿಕ್ರಿಯೆ ಲಭಿಸಲಿಲ್ಲ. ಇದರ ನಡುವೆಯೂ ಅಂಜಲಿ ದಮಾನಿಯಾ ಅವರಂತಹ ಕಾರ್ಯಕರ್ತರು ಗಡ್ಕರಿ ಅವರ ಮೇಲೆ ಮಾಡಿರುವ ಆರೋಪಗಳು ಸಾರ್ವಜನಿಕ ಅಭಿಪ್ರಾಯದಲ್ಲಿ ದೊಡ್ಡ ಬದಲಾವಣೆಯನ್ನ ತರಲಿಲ್ಲ. ಗಡ್ಕರಿ ಅವರ ನಿಷ್ಠಾವಂತ ಬೆಂಬಲಿಗರು ಈ ಆರೋಪಗಳನ್ನು ತಳ್ಳಿ ಹಾಕ್ತಿರೋದ್ರಿಂದ ಎಷ್ಟೇ ಪುರಾವೆಗಳು ಮುಂದಿಡಲಾದ್ರೂ ಅವು ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ ಅನ್ನೋ ನಿರಾಶೆ ವಿಮರ್ಶಕರಲ್ಲಿ ವ್ಯಕ್ತವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.